ನವಲಗುಂದ ಮೊರಬಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಚುನಾವಣಾ ಪ್ರಚಾರ ಸಭೆ. ಭಾರತ ವಿಶ್ವಗುರುವಾಗಬೇಕೆಂಬುದು ನಮ್ಮೆಲ್ಲರ ಕನಸು. ಅದರೊಂದಿಗೆ ನಾವು ಅಭಿವೃದ್ಧಿ ಆಗಬೇಕು ಎಂಬುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯ ಮತ್ತು ಧ್ಯೇಯ. ಈ ಧ್ಯೇಯಕ್ಕೆ ನಾವೆಲ್ಲರೂ ಶ್ರಮಿಸೋಣ. ಬಿಜೆಪಿಗೆ ನಮ್ಮ ಮತ ನೀಡೋಣ. ಮೋದಿಯವರನ್ನು ಮತ್ತೆ ಪ್ರಧಾನಿಯಾಗಿಸೋಣ ಎಂದ ಬಸವನಗೌಡ ಯತ್ನಾಳ್ ಅವರು ನವಲಗುಂದ ವಿಧಾನಸಭಾ ಕ್ಷೇತ್ರದ ಮೊರಬಾದಲ್ಲಿ ನಡೆದ ಪ್ರಚಾರಾರ್ಥ ಸಭೆಯಲ್ಲಿ ಮತಯಾಚಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಶಂಕರ್ ಪಾಟೀಲ್ ಮುನೇನಕೊಪ್ಪ, ವಿಧಾನ ಪರಿಷತ್ ಸದಸ್ಯರಾದ ಎಸ್ವಿ ಸಂಕನೂರ್, ಅಡಿಗಪ್ಪ ಮಾನ್ವಿ, ಷಣ್ಮುಖ ಗುರಿಕಾರ, ಶರಣಪ್ಪ ದಾನಪ್ಪಗೌಡ್, ಮುತ್ತಣ್ಣ ಮಾನ್ವಿ, ಸುರೇಶ್ ಗಾಣಿಗೇರ್, ಸಿದ್ದನಗೌಡ ಪಾಟೀಲ್, ಬೀರಯ್ಯ ವಿರಂತಿಮಠ್, ಮಂಜುನಾಥ್ ಕಾರೋಡ್ ಹಾಗೂ ಪಕ್ಷದ ಪ್ರಮುಖರು, ಮುಖಂಡರು, ಶಾಸಕರು ಉಪಸ್ಥಿತರಿದ್ದರು. ಜೆಎಸ್ಕೆ ಕನ್ನಡ ನ್ಯೂಸ್, ನವಲಗುಂದ. ಲೋಕಸಭಾ ಚುನಾವಣೆ ಪ್ರಚಾರದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ದಾನಪ್ಪಗೌಡರ, ಈ ಲೋಕಸಭಾ ಕ್ಷೇತ್ರದ 4 ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನರೇಂದ್ರ ಮೋದಿಯವರ ಜೊತೆ ನಮ್ಮೆಲ್ಲರ ರಾಜ್ಯದ ಧ್ವನಿಯಾಗಿ ಕೆಲಸ ಮಾಡಿ 5ನೇ ಬಾರಿಗೆ ಮತ್ತೆ ನಿಮ್ಮ ಆಶೀರ್ವಾದ ಪಡೆದು ದಿಲ್ಲಿಗೆ ಹೋಗ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರೇ, ಈ ಒಂದು ಭವ್ಯ ಸಮಾರಂಭದಲ್ಲಿ ಬಹಳ ಅದ್ದೂರಿಯಾಗಿ ಯೋಗಿಗಳ ನಾಡು, ಬಂಡಾಯದ ನಾಡು ಮತ್ತು ಭಾರತೀಯ ಜನತಾ ಪಾರ್ಟಿ 3ನೇ ಬಾರಿಗೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು, ಪ್ರಹ್ಲಾದ್ ಜೋಶಿ ಅವರನ್ನ ಕಳಿಸ್ಬೇಕು ಅಂತ ಬಂದಿರತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳೇ, ಯುವಕ ಅಣ್ಣ ತಮ್ಮಂದಿರೇ, ನನ್ನ ತಾಯಂದಿರೇ, ಸೋದರಿಯರೇ ಹಾಗೂ ಮಾಧ್ಯಮದ ಬಂಧುಗಳೇ, ಈ ಒಂದು ಬಂಡಾಯದ ನಾಡಲ್ಲಿ ಯೋಗಿಗಳ ಪುಣ್ಯ ಭೂಮಿಯಲ್ಲಿ ಇವತ್ತು ನಿಮ್ಮನ್ನು ನೋಡಿದಾಗ ನನಗೆ ಗೊತ್ತಾಗುತ್ತ, ಮೊನ್ನೆ ನಾವೇನು ಸೋಲನ್ನು ಕಂಡಿದ್ದೇವೆ, ಇವತ್ತು ಪ್ರಹ್ಲಾದ್ ಜೋಶಿ ಅವರನ್ನ ದಿಲ್ಲಿಗೆ ಕಳಿಸುವುದರ ಮುಖಾಂತರವಾಗಿ ನಮ್ಮ ಗೆಲುವನ್ನು ಕಾಣ್ತೇವೆ ಅನ್ನುವಂಥ. ಇವತ್ತು ಸೂರ್ಯಚಂದ್ರ ಹುಟ್ಟುವ ಸದ್ಯ 3ನೇ ಬಾರಿ ಈ ಭಾರತ ದೇಶದ ಪ್ರಧಾನಮಂತ್ರಿ ಆಗುವುದು ನರೇಂದ್ರ ಮೋದಿ ಅವರು ಅಷ್ಟೇ ಸತ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನಾವು ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಅಲ್ಲಿ ಆದ್ರೆ ಇಲ್ಲಿಂದ ಯಾರು ಹೋಗ್ಬೇಕು? ಪ್ರಹ್ಲಾದ್ ಜೋಶಿ ಅವರನ್ನ ದಿಲ್ಲಿ ಕಳಿಸಬೇಕಾಗಿದೆ. ಇವತ್ತು ನಾನು ಅವ್ರ ಮಾತುಗಳನ್ನ ಕೇಳಬೇಕಾಗಿದೆ. ಇನ್ನೊಂದು ಹಿಂದೂ ಹುಲಿ ಬರ್ತಾ ಇದೆ, ಹಿಂದೂ ಹುಲಿ ಇವತ್ತು ಬರ್ತಾ ಇದೆ. ಬಂದ್ಬಿಟ್ರ ನೋಡಿ, ನನ್ನ ಬಾಯಾಗಿ ಬಂದ ತಕ್ಷಣ ಅದು ಬಂತಂತ. ಆ ಹಿಂದೂ ಹುಲಿ ಬಂಡಾಯದ ನಾಡಿಗೆ ಬರ್ತಾ ಇದೆ. ಅದಕ್ಕೆ ಗರ್ಜನೆ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಪಡೆದು ಪ್ರಹ್ಲಾದ್ ಜೋಶಿ ಅವರಿಗೆ ದಿಲ್ಲಿ ಕಳಿಸ್ಲಿಕ್ಕೆ ಅದು ಬರ್ತಾ ಇದೆ. ಹಿಂದೂ ಹುಲಿ ಅಂತ ಹೆಸರು ಪಡೆದಂತ ಬಸವನಗೌಡ ಪಾಟೀಲ್, ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಬಸವನಗೌಡರು ಮಾತನಾಡ್ತಾರೆ. ನಾವು ಒಂದೇ ಮಾತು ಹೇಳ್ತೇನೆ ನಿಮಗೆ, ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ಈ ದೇಶದಲ್ಲಿ ಪರಿವರ್ತನೆಯನ್ನ, ಬಹುದೊಡ್ಡ ಪರಿವರ್ತನೆಯನ್ನು ತರುವ ಪ್ರಯತ್ನವನ್ನು ಮಾಡಿ ಬಹಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಅನೇಕ ಸ್ಕೀಮ್ಗಳನ್ನು ಕೊಟ್ಟು ನಾವು ಇವತ್ತು ಜನರನ್ನ ಸ್ವಾವಲಂಬಿಯನ್ನಾಗಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಕಾಂಗ್ರೆಸ್ ಪಾರ್ಟಿ ಸ್ಕೀಮ್ ಕೊಟ್ಟಿದೆ. ಏನ್ ಸ್ಕೀಮು? 2,000 ರೂಪಾಯಿ ಕೊಡ್ತಾರ, ನಿಮ್ಮ ಸ್ಟಾಂಪ್ ಡ್ಯೂಟಿ ಜಾಸ್ತಿ, 10 ರೂಪಾಯಿ ಪಹಣಿ ಪತ್ರಿಕೆ ಎಷ್ಟು ಮಾಡ್ಯಾರ? 25, 20 ರೂಪಾಯಿ ಬಾಂಡ್ ಪೇಪರು, 100 ರೂಪಾಯಿ ಬಾಂಡ್ ಪೇಪರು, 500 ರೂಪಾಯಿ, ಇದೆಲ್ಲ ಮಾಡಿ ಬಸ್ ರೇಟ್ ಜಾಸ್ತಿ ಮಾಡ್ಯಾರ. ನಿಮ್ಮ ಮನೆಯವರಿಗೆ ಫ್ರೀ, ನಿಮ್ಮ ಹೆಣ್ಮಕ್ಕಳಿಗೆ, ನಿಮಗೆ ಡಬಲ್. ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿ ಇವತ್ತು ನಿಮ್ ಕಡೆಯಿಂದ 10-11 ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಎಲ್ಲ ಲೆಕ್ಕ ತೆಗೆದ್ರೆ
ಬೀರು ಬ್ರ್ಯಾಂಡಿ ಅವು ಎಲ್ಲ ಜಾಸ್ತಿ ಆಗ್ಯಾವ, ಹಾಲು ಜಾಸ್ತಿ ಆಗೈತೆ, ನಿಮ್ ಟಿ ಸಿ ಹಾಕ್ಲಿಕ್ಕೆ ದುಡ್ಡು ಜಾಸ್ತಿ ಆಗೈತೆ. ಇದನ್ನೆಲ್ಲ ಮಾಡಿ 2,000 ರೂಪಾಯಿ ಕೊಟ್ಟಿದ್ದೇವೆ, 2,000 ರೂಪಾಯಿ ಕೊಟ್ಟಿದ್ದೇವೆ. ಇನ್ನೊಂದು ಭರವಸೆ ಕೊಟ್ಟಿದೆ, ಏನು 10 ಕೆಜಿ ಅಕ್ಕಿ. ಬೇಕಾ ಬೇಡವಾ, ಬೇಕಾ ಬೇಡವಾ? ಒಂದು ಕಾಲ ಅಕ್ಕಿ ಕೊಟ್ಟು ನೀವು. ಆದ್ದರಿಂದ ಸುಳ್ಳು ಹೇಳುವ ಕಾಂಗ್ರೆಸ್ ಪಾರ್ಟಿಗೆ ಬುದ್ಧಿ ಕಲಿಸಬೇಕು ಅನ್ನೋದರ ಜೊತೆಗೆ ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಏನಾದ್ರು ದೇಶದಲ್ಲಿ ಎಲ್ಲ ಕಡೆ ಟೆರರಿಸ್ಟ್ ಆಕ್ಟಿವಿಟಿಗಳು ಬಂದಾಗ ಇವರ ಎಡಬಲಂಗಿತನದಿಂದ ಕರ್ನಾಟಕದಲ್ಲಿ ರಾಮೇಶ್ವರ ಕೆಫೆ ಬ್ಲಾಸ್ಟ್ ಆಯ್ತು. ಏನ್ ಹೇಳಿದ್ರು? ಅವರ ಹೆಸರು ಹೇಳಲಿಕ್ಕೂ ತಯಾರಿಲ್ಲ ಅವರು. ಸಿಲಿಂಡರ್ ಬ್ಲಾಸ್ಟ್ ಆಯ್ತು ಅಂತ ಹೇಳಿದ್ರು. ಇನ್ನೊಬ್ಬ ಬಂದು ಹೇಳ್ತಾನೆ 2 ಹೋಟೆಲ್ ಕಾಂಪಿಟೇಷನ್ ಇತ್ತು, ಅದಕ್ಕೆ ಇನ್ನೊಬ್ಬ ಬಾಂಬ್ ಹರ್ಷನ್ ಅಂತ ಹೇಳ್ತಾರೆ. ಹನುಮಾನ್ ಚಾಲೀಸ್ ಅಂದ್ರೆ ಒಳಗೆ ಹಾಕಿದ್ರೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಹೊರಗೆ ಬಿಟ್ರು. ಅವರ ಪರಿಣಾಮ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಮತಾಂತರ ಆಗುವಂತ ಒತ್ತಾಯ ಮಾಡಿದ್ರು ಅಂತ ಅವ್ರ ತಂದೆ ಹೇಳಿದ್, ನಾ ಹೇಳಿದ್ದಲ್ಲ. ನನ್ನ ಮಗಳಿಗೆ ಮತಾಂತರಕ್ಕೆ ಒತ್ತಾಯ ಮಾಡಿದ್ರು, ಇಲ್ಲ ಅಂದ್ರೆ ತಂದು ಹಾಕಿದ್ರು ಅಂತ ಮಾತನ್ನ ಹೇಳ್ತಾರೆ ಅವರು. ಎಲ್ಲಿಗೆ ಬಂದು ನಿಂತಿದ್ದು ನಮ್ಮ ಸಮಾಜ ಈಗ ಸಿದ್ದರಾಮಣ್ಣನ ಸರ್ಕಾರದ ಅನ್ನೋದನ್ನು ವಿಚಾರ ಮಾಡಬೇಕು. ಇದ್ರ ಜೊತೆಗೆ ಇನ್ನೊಂದು ಮಾಡ್ಯಾರ, ಇವತ್ತೆಲ್ಲ ಪತ್ರಿಕೆ ಬಂದಾರ, OBC ಸಮಾಜದ ರಿಸರ್ವೇಶನ್ ಅನ್ನ ಅದರೊಳಗ ಮುಸಲ್ಮಾನ್ ಸಮುದಾಯವನ್ನು ಸೇರಿಸಿ OBC ರಿಸರ್ವೇಶನ್ ಅನ್ನ ಕಿತ್ತುಕೊಳ್ಳುವಂತ ಹುನ್ನಾರವನ್ನು ಮಾಡಿರುವಂತ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಸ್ನೇಹಿತರೆ, OBC ಸಮುದಾಯದೆಲ್ಲ ರಿಸರ್ವೇಶನ್ ಹೋಗ್ತದೆ ಇನ್ಮೇಲೆ. ಈ ರೀತಿಯಾದಂತಹ ಒಂದು ಕುತಂತ್ರವನ್ನು ಮಾಡ್ತಾರಂತ ಕಾಂಗ್ರೆಸ್. ನಾನು ಕೊನೆಯದಾಗಿ ಇನ್ನೊಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಕಳಸಾ ಬಂಡೂರಿ ಬಗ್ಗೆ ಜುಗಿ ಭಾಷಣ ಮಾಡ್ತಾರೆ, ಇಲ್ಲಿ ನಿಮ್ಮ ಶಾಸಕರು ಮಾಡ್ತಾರೆ. ನಾನು ಕೇಳ್ತೇನೆ, 2010 ಟ್ರಿಬ್ಯುನಲ್ ಕೊಡು ಮುಂದೆ ನಾವೆಲ್ಲ ಸೇರಿ ಹೋಗಿ ಮನಮೋಹನ್ ಸಿಂಗ್ ಹೇಳಿದ್ವಿ, ಯಡಿಯೂರಪ್ಪನವರು ಬಂದಿದ್ರು ಮುಖ್ಯಮಂತ್ರಿಯಾಗಿ. ಮನಮೋಹನ್ ಸಿಂಗ್ ಅವ್ರಿಗೆ ಹೇಳಿದ್ವಿ, ನಾವು ಟ್ರಿಬ್ಯುನಲ್ ಕೊಡೋಕ್ಕಿಂತ ಮೊದಲು ನಮ್ಗೆ ಕುಡಿಯೋ ನೀರು ಕೊಟ್ಟು ಟ್ರಿಬ್ಯುನಲ್ ಕೊಡ್ರಿ ಅಂತ. ಅದನ್ನು ಮಾಡಲಿಲ್ಲ, ನೇರವಾಗಿ ಟ್ರಿಬ್ಯುನಲ್ ಕೊಟ್ಟರು. ಟ್ರಿಬ್ಯುನಲ್ ಕೊಟ್ಟಾದ ನಂತರ ನ್ಯಾಯಾಧೀಶರನ್ನ ನೇಮಿಸ್ತಿಲ್ಲ, ನ್ಯಾಯಾಧೀಶರನ್ನ ನೇಮಿಸ್ತಿಲ್ಲ ಅಂತ ಕೂಡ ಒತ್ತಾಯ ಮಾಡಿದ ನಾವು ಲೋಕಸಭಾ ನ್ಯಾಯಾಧೀಶರು ನೇಮಿಸ್ರಿ ಕನಿಷ್ಠ ಅಂತ. 2012-13 ನ್ಯಾಯಾಧೀಶರು ನೇಮಿಸಿದ್ರು, 2.5 ವರ್ಷ ಬಿಟ್ಟು. ಆನಂತರ ಅವರಿಗೆ ಆಫೀಸ್ ಕೊಡ್ಲಿಲ್ಲ, ಕಟ್ಟಡ ಕೊಡ್ಲಿಲ್ಲ, ಸ್ಟಾಫ್ ಕೊಡ್ಲಿಲ್ಲ, ಸಿಬ್ಬಂದಿ ಕೊಡ್ಲಿಲ್ಲ. ನಮ್ಮ ಸರ್ಕಾರ ಬಂದ ನಂತರ ಎಲ್ಲವೂ ಕೊಟ್ಟು ನರೇಂದ್ರ ಮೋದಿ ಅವರು ಆದೇಶ ಮಾಡಿದ್ರು, 4 ವರ್ಷದವರೆಗೆ ಎಷ್ಟೊತ್ತಿದ್ರು ರಿಪೋರ್ಟ್ ಕೊಡ್ಬೇಕಂತ. 2018ಕ್ಕೆ ರಿಪೋರ್ಟ್ ಬಂತು. ರಿಪೋರ್ಟ್ ಬಂದ